ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಮಂಗಳೂರು ಇದರ 20ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರವನ್ನು ಮಳಿಗೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ತಾರನಾಥ್ ಕಟ್ಟಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಮಲಬಾರ್ ಗೋಲ್ಡನ್ ಡೈಮಂಡ್ಸ್ಗೆ ಶುಭ ಹಾರೈಸಿ ರಕ್ತದಾನದ ಮಹತ್ವವನ್ನ ತಿಳಿಸುತ್ತಾ, ಅಗತ್ಯ ಬಿದ್ದರೆ ಚಿನ್ನವನ್ನ ಖರೀದಿ ಮಾಡಬಹುದು, ಆದರೆ ರಕ್ತವನ್ನ ಖರೀದಿ ಮಾಡಲು ಸಾಧ್ಯವಿಲ್ಲ. ಮನುಷ್ಯನಿಗೆ ಕೊಡುವ ಮೂಲಕ ಇನ್ನೊಬ್ಬರ ಜೀವವನ್ನ ಉಳಿಸಲು ಸಾಧ್ಯ ಅಂತ ಹೇಳಿದ್ರು. ಈ ಒಂದು ಕಾರ್ಯದ ಮೂಲಕ ಸಮಾಜಕ್ಕೆ ಒಂದು ದೊಡ್ಡ ಉದ್ದಿಮೆ ಸಂಸ್ಥೆಯಿಂದ ಕೂಡ ಒಂದು ಒಳ್ಳೆಯ ಸಂದೇಶ ಅಂದ್ರೆ, ನಾವು ಆಗಾಗ ರಕ್ತದಾನ ಮಾಡುವ ಮೂಲಕ ಒಂದು ಮಾನವೀಯ ನೆಲೆಯ ಕಾರ್ಯವನ್ನು ಮಾಡ್ತಾ ಇರಬೇಕು ಅನ್ನುವಂಥ ಸಂದೇಶವನ್ನು ಈ ಮಲಬಾರ್ ಗೋಲ್ಡ್ ಸಂಸ್ಥೆಯವರು ಮಾಡಿದ್ದಾರೆ. ನಿಜಕ್ಕೂ ಇದು ಒಂದು ವ್ಯಾಪಾರ ಉದ್ದಿಮೆ ಸಂಸ್ಥೆಯ ಅತಿ ದೊಡ್ಡ ಮಾನವೀಯ ಕಾಳಜಿಯ ಕಾರ್ಯ ಇದು. ಬೇರೆ ಎಲ್ಲ ಸಮಾಜ ಸೇವೆಯ ನೆಲೆಯಲ್ಲಿ ನಾವು ನೋಡುವಾಗ ರಕ್ತದಾನ ಅನ್ನುವಂಥದ್ದು ಅದು ಅತ್ಯಂತ ಉನ್ನತವಾದದ್ದು ಮತ್ತು ಅತ್ಯಂತ ಶ್ರೇಷ್ಠವಾದಂತಹ ಒಂದು ದಾನದ ಕೆಲಸ. ಸ್ಟೋರ್ ಹೆಡ್ ಹಫೀಜ್ ರೆಹಮಾನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರಪಂಚದಲ್ಲಿ 5ನೇ ಸ್ಥಾನವನ್ನು ಪಡೆದಂತಹ ಒಂದು ಸಂಸ್ಥೆಯಾಗಿ ಬೆಳೆದಿದೆ. ಇದಕ್ಕೆಲ್ಲಕ್ಕೂ ಕಾರಣ ನಮ್ಮ ಗ್ರಾಹಕರು ಮತ್ತು ನಮ್ಮ ಹಿತೈಷಿಗಳು. ನಮ್ಮ ಒಂದು ಸಂಸ್ಥೆಯು ನಮ್ಮ ಲಾಭಾಂಶದ 5% ಸಮಾಜಮುಖಿ ಕಾರ್ಯಕ್ರಮಗಳಿಗಾಗಿ ವಿನಿಯೋಗಿಸುತ್ತಿದ್ದು, ಇಲ್ಲೇ ತನಕ ಸುಮಾರು 360 ಕೋಟಿ ರೂಪಾಯಿ ಮೊತ್ತವನ್ನು 1.8 ಮಿಲಿಯನ್ ಫಲಾನುಭವಿಗಳಿಗೆ ವಿವಿಧ ರೀತಿಗಳಲ್ಲಿ ನಾವು ಅವರಿಗೆ ಸಹಾಯಹಸ್ತವನ್ನು ಚಾಚಿದ್ದೀವಿ. ಅದು ಆರೋಗ್ಯದ ರೂಪದಲ್ಲಿ ಆಗಿರಲಿ, ಆಹಾರ, ಶಿಕ್ಷಣ, ಮಹಿಳಾ ಸಬಲೀಕರಣ ಹಾಗೂ ಆಶಯಗಳ ಮೂಲಕ ನಾವು ಈ ಅಮೌಂಟ್ ಅನ್ನು ವಹಿಸಿದ್ದೀವಿ. ಕೆಎಂಸಿ ವೈದ್ಯರಾದ ಡಾಕ್ಟರ್ ರಂಜಿತಾ ರಾವ್ ರಕ್ತದಾನದ ಮಹತ್ವದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ರಕ್ತ ಎನ್ನುವುದು ಬಹಳ ಎಮರ್ಜೆನ್ಸಿಯಾಗಿ ನಮ್ಗೆ ಬೇಕಾಗ್ತದೆ, ಎಮರ್ಜೆನ್ಸಿ ಡ್ರಗ್. ಬಟ್ ದ ಪ್ರಾಬ್ಲಮ್ ಈಸ್ ಅದು ನಮ್ಗೆ ಇಲ್ಲಿ ತನಕ ಆರ್ಟಿಫಿಷಿಯಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೈಂಟಿಫಿಕಲಿ ಲ್ಯಾಬ್ ಅಲ್ಲಿ ಕೂಡ ಕೂಡ ಅದಕ್ಕೆ ಪರ್ಯಾಯ ವಸ್ತುವನ್ನು ಕಂಡು ಹಿಡಿಲಿಕ್ಕೆ ಆಗ್ಲಿಲ್ಲ. ಸೊ ಆದ್ರಿಂದ ರಕ್ತವನ್ನು ಒಬ್ಬ ಮನುಷ್ಯ ಇನ್ನೊಬ್ಬರಿಗೆ ಕೊಟ್ಟೇ ತೀರಬೇಕು, ಅದು ಒಂದು ವಿಚಾರ. ಇನ್ನೊಂದು ಏನಂದ್ರೆ, ನಮ್ಮ ದೇಶದಲ್ಲಿ ಹ್ಯೂಜ್ ಡಿಮ್ಯಾಂಡ್ ಇದೆ. ಅಂದ್ರೆ ಲೈಕ್ ಈಗ ನಮ್ಮ ಕರ್ನಾಟಕದಲ್ಲಿ ಅಂಕಿಅಂಶಗಳ ಪ್ರಕಾರ ಪ್ರತಿ 2 ಸೆಕೆಂಡಿಗೆ ಯಾರಿಗೋ ಒಬ್ಬನಿಗೆ ರಕ್ತದ ಅವಶ್ಯಕತೆ ಇರ್ತದೆ. ಆದ್ರೆ ಎಲ್ಲರಿಗೂ ಕೂಡ ರಕ್ತ ಸಿಗುವುದಿಲ್ಲ. ಪ್ರತಿ ವರ್ಷ ಒಂದು 5 ಕೋಟಿ ಯೂನಿಟ್ ಅಷ್ಟು ಡಿಮಾಂಡ್ ಇದ್ರೆ ಅದರಲ್ಲಿ ಸಿಗುದು 2.5 ಕೋಟಿ ಮಾತ್ರ. ಅಂದ್ರೆ ಉಳಿದ ಅರ್ಧದಷ್ಟು ಜನ ರಕ್ತದ ಅಭಾವದಿಂದಾಗಿ ಸಾವನ್ನಪ್ತಿದ್ದಾರೆ. ಸೊ ಬೇರೆ ಡಿಸೀಸ್ ಎಲ್ಲ ಇರ್ತದೆ, ರೋಗಗಳು, ಸಿವಿಯಾರಿಟಿ, ಎಮರ್ಜೆನ್ಸಿ, ಕ್ಯಾಶುಯಾಲಿಟಿ. ಬಟ್ ರಕ್ತ ಸಿಗ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಸಾವನ್ನಪ್ಪುತ್ತಿರುವ ಜನಸಂಖ್ಯೆ ತುಂಬಾ ಇದೆ. ಸೊ ಆದ್ರಿಂದ ಇದೇನಂದ್ರೆ ನಾವು ತಡೆಗಟ್ಟಬಹುದು. ಸರಿಯಾದ ಒಂದು ಟೈಮ್ ನಲ್ಲಿ ರಕ್ತ ಸಿಕ್ಕಿದ್ರೆ, ರಕ್ತದ ಪೂರೈಕೆ ಆದ್ರೆ ಆ ವ್ಯಕ್ತಿ ಬದುಕುಳಿಯುತ್ತಿದ್ದ ಅಥವಾ ಆ ಮಗು ಉಳಿತಾ ಇತ್ತು. ಸೊ ಆದ್ರಿಂದ ರಕ್ತವನ್ನು ನಾವು ಕಲೆಕ್ಟ್ ಮಾಡಿ ಅದನ್ನ ಪ್ರೋಸೆಸಿಂಗ್ ಮಾಡಿ ಇಡಬೇಕು. ಆಗ ಮಾತ್ರ ನಮ್ಗೆ ಸರಿಯಾದ ಸಂದರ್ಭದಲ್ಲಿ ಹಾಸ್ಪಿಟಲ್ ಅವರಿಗೆ ರಕ್ತವನ್ನು ಪೇಷಂಟ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ನಾವು ಈ ತರ ರಕ್ತದಾನದ ಶಿಬಿರಗಳನ್ನ ಮಾಡಬೇಕಾಗ್ತದೆ. ಕಾರ್ಯಕ್ರಮದಲ್ಲಿ ಹಲವು ಬಾರಿ ರಕ್ತದಾನ ಮಾಡಿದ ದಾನಿಗಳಾದ ಸುಧಾಕರ್ ರೈ, ನಿಜಾಮುದ್ದೀನ್ ಹಕೀಂ, ರಿತೇಶ್ ಶೆಟ್ಟಿಯು, ತೌಫಿಕ್ ಕುಳಾಯಿ, ಅನಿಲ್ ಪಾತ್ರಾವೋ ಇವರುಗಳನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಬ್ಲಡ್ ಡೋನರ್ಸ್ ಮಂಗಳೂರು ಇದರ ಸ್ಥಾಪಕಾಧ್ಯಕ್ಷ ಸಿದ್ದಿಕ್ ಮಂಜೇಶ್ವರ, ಎಚ್ಐಎಫ್ ಇದರ ಮೆಡಿಕಲ್ ವಿಂಗ್ನ ಮುಖ್ಯಸ್ಥ ರಿಜ್ವಾನ್ ಪಾಂಡೇಶ್ವರ, ಉದ್ಯಮಿ ಮಲ್ಕಮ್ ವೇಗುಸ್, ಸ್ಟೋರ್ ಹೆಡ್ ಹಫೀಜ್ ರೆಹಮಾನ್, ಉಪಶಾಖಾ ಮುಖ್ಯಸ್ಥರು ಅಹಮದ್ ನಜರ್, ಬ್ರಾಂಚ್ ಮ್ಯಾನೇಜರ್ ರಘುರಾಮ್, ಸೇಲ್ಸ್ ಮ್ಯಾನೇಜರ್ ಗಿರೀಶ್ ರೈ, ಮಾರ್ಕೆಟಿಂಗ್ ಮ್ಯಾನೇಜರ್ ಫರ್ಹಾನ್ ಮತ್ತು ಸಿಬ್ಬಂದಿ ವರ್ಗದವರು ಈ ವೇಳೆ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.